ನಮಸ್ಕಾರ ಸ್ನೇಹಿತರೆ, ಸಖತ್ ಸಂತೋಷ್ ಚಾನಲ್ಗೆ ಸ್ವಾಗತ. ನಾನು ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ನಿಮ್ಮ ಮುಂದೆ ಬಂದಿನಿ. ಹೊಸ ಜಾಬ್ ಯಾವುದು ಅಂತಂದ್ರೆ ಇದು ಪಶುಪಾಲನಾ ಇಲಾಖೆಯಿಂದ ಹೊಸ ಜಾಬ್ ಆಗಿದೆ. ಯಾರ್ಯಾರು ಅಪ್ಲೈ ಮಾಡ್ಬೋದು, ಎಷ್ಟು ಜಾಬ್ಗಳಿಗೆ ಕಾಲ್ಫಾರ್ ಆಗಿದೆ, ಎಲ್ಲೆಲ್ಲಿ ಜಾಬ್ಗಳಿಗೆ ಕಾಲ್ಫಾರ್ ಆಗಿ ಸಿಕ್ಕಿಮಿನಲ್ಲಿ ಎಲ್ಲಿ ಹೋಗಿ ಕೆಲಸನ ಶುರು ಮಾಡ್ಬೋದು, ಎಷ್ಟು ಸಂಬಳ ಇರುತ್ತೆ, ಎಷ್ಟು ವಿದ್ಯಾರ್ಹತೆ ಬೇಕು, ಎಷ್ಟು ಏಜು ರಿಲೇಟೆಡ್, ಎಷ್ಟು ಎಲ್ಲ ಮಾಹಿತಿ ವಿಡಿಯೋಲಿರುತ್ತೆ. ವಿಡಿಯೋನ ಸಂಕ್ಷಿಪ್ತವಾಗಿ ಮಾಹಿತಿ ನಾನು ಕೊಡಲು ಟ್ರೈ ಮಾಡ್ತೀನಿ. ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಅಂದ್ರೆ, ಒಂದೇ ಒಂದು ವಿನಂತಿ ಏನಂದ್ರೆ, ವಿಡಿಯೋನ ಎಂಡ್ವರೆಗೂ ನೋಡಿ, ನಿಮಗೆ ಕರೆಕ್ಟ್ ಆಗಿರೋ ಸಂಕ್ಷಿಪ್ತವಾದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇದು ಪಶುಪಾಲನಾ ಇಲಾಖೆಯಿಂದ ಕರೆ ಆಗಿರೋ ಜಾಬ್ಗಳು ಅಂತ ಹೇಳ್ಬೋದು. 10ನೇ ಕ್ಲಾಸು 12ನೇ ಕ್ಲಾಸ್ ಪಾಸ್ ಆಗಿರೋರು ಯಾರು ಬೇಕಾದ್ರೆ ಈ ಜಾಬ್ಗಳಿಗೆ ಅಪ್ಲೈನ ಮಾಡ್ಬೋದು. ಏನಂದ್ರೆ ಇದನ್ನ ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್, BPNL ಲಿಮಿಟೆಡ್ ಅಂತ ಏನ್ ಕರೀತಾರೆ, ಅವರಿಂದ 2248 ಜಾಬ್ಗಳಿಗೆ ಕಾಲ್ಫಾರ್ ಆಗಿದೆ. ಆಲ್ ಓವರ್ ಇಂಡಿಯಾ, ನಮ್ಮ ದೇಶದಲ್ಲಿ ಎಲ್ಲಿ ಬೇಕಾದ್ರೂ ನಿಮಗೆ ಕೆಲಸ ಸಿಗುತ್ತೆ. ಸಣ್ಣ ಉದ್ಯಮ ವಿಸ್ತಾರಿಕ ಅಧಿಕಾರಿ ಹಾಗೂ ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ 2 ಜಾಬ್ಗಳಿಗೆ ಓಪನ್ ಆಗಿದೆ. ಮೊದಲನೇ ಜಾಬ್ಗೆ ಸಣ್ಣ ಉದ್ಯಮ ವಿಸ್ತಾರ ಅಧಿಕಾರಿಗೆ 562 ಜಾಬ್ಗಳಿಗೆ ಕಾಲ್ಫಾರ್ ಆಗಿದೆ. ಕೇವಲ ಡಿಗ್ರಿ ಓದಿರೋರು ಮಾತ್ರ ಅಪ್ಲೈ ಮಾಡ್ಬೋದು. ಫಸ್ಟ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. 21 ವರ್ಷದಿಂದ 45 ವರ್ಷದ ವಯೋಮಿತಿ ಇರೋರು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಸಣ್ಣ ಉದ್ಯಮ ವಿಸ್ತರಣೆ ಅಧಿಕಾರಿಗೆ SC ST ಅವ್ರಿಗೆ 5 ವರ್ಷದ ವಯಸ್ಸಿನ ವಿಶ್ರಾಂತಿ ಹಾಗೂ OBC ಅವರಿಗೆ 3 ವರ್ಷದ ವಯಸ್ಸಿನ ವಿಶ್ರಾಂತಿ ಇರುತ್ತೆ. ಹಂಗಾದ್ರೆ ಅರ್ಥ 21 ವರ್ಷದಿಂದ SC ST ಅವರಾಗಿದ್ರೆ 50 ವರ್ಷದವರೆಗೂ ಅಪ್ಲೈ ಮಾಡ್ಬೋದು. OBC ಅವರಾದ್ರೆ 21 ವರ್ಷದಿಂದ 47 ವರ್ಷದವರೆಗೆ ಯಾರು ಬೇಕಾದ್ರೂ ಈ ಜಾಬ್ಗೆ ಅಪ್ಲೈ ಮಾಡಬಹುದು. ಅರ್ಜಿ ಶುಲ್ಕ ಬಂದ್ಬಿಟ್ಟು 994 ರೂಪಾಯಿ ಇರುತ್ತೆ. ಅರ್ಜಿ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಇದೆ ಶುಲ್ಕ. ಆ ಕಾರಣಕ್ಕೋಸ್ಕರ ನೋಡ್ಕೊಂಡು ನಿಮಗೆ ನೋಟಿಫಿಕೇಶನ್ ಓದ್ಕೊಂಡು ನಿಮ್ಗೆ ಕರೆಕ್ಟ್ ಆಗಿದೆ, ನಿಮಗೆಲ್ಲ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂದರೆ ಮಾತ್ರ ಅಪ್ಲೈನ ಮಾಡಿ. ಆನ್ಲೈನ್ ಎಕ್ಸಾಮ್ ಇರುತ್ತೆ, CBT ಕಂಪ್ಯೂಟರ್ ಟೆಸ್ಟ್. ಅರ್ಜಿ ಹಾಕಲು ದಿನಾಂಕ ಬಂದ್ಬಿಟ್ಟು 9/11/2024 25/11/2024 ಈ ತಿಂಗಳ ಕೊನೆವರೆಗೂ ನಿಮಗೆ ಅರ್ಜಿ ಹಾಕ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಅದನ್ನು ಕೂಡ ಹೋಗಿ ಚೆಕ್ ಮಾಡಿ. ಇವಾಗ ಇಂಪಾರ್ಟೆಂಟ್ ಜಾಬ್ ಬಗ್ಗೆ ಮಾಹಿತಿ. ನಾನು ಅವಾಗ ಹೇಳ್ದಂಗೆ 10ನೇ ಕ್ಲಾಸ್ 12ನೇ ಕ್ಲಾಸ್ ಓದಿರೋರಿಗೆ, ವಿದ್ಯಾರ್ಹತೆ ಉಳ್ಳವ್ರಿಗೆ ಸಣ್ಣ ಉದ್ಯಮ ಅಭಿವೃದ್ಧಿ ಸಹಾಯಕ ಜಾಬ್ಗಳಿಗೆ ಕಾಲ್ಫಾರ್ ಆಗಿದೆ. ಇದರಲ್ಲೂ ತುಂಬಾ ಕಾಲ್ಫಾರ್ ಆಗಿದೆ ಅಂತ ಹೇಳ್ಬೋದು. ಟೋಟಲ್ 2400 ಜಾಬಲ್ಲಿ ಕೇವಲ ಡಿಗ್ರಿ ಓದೋರಿಗೆ 500 ಜಾಬ್ ಆದರೆ 10ನೇ ಕ್ಲಾಸ್ 12ನೇ ಕ್ಲಾಸ್ ಓದಿರೋ ಅಭ್ಯರ್ಥಿಗಳಿಗೆ 1686 ಜಾಬ್ಗಳಿಗೆ ಕಾಲ್ಫಾರ್ ಆಗಿದೆ. ಸ್ನೇಹಿತರೆ, 10ನೇ ಕ್ಲಾಸ್ ಓದಿರೋ ಅಥವಾ PUC ಓದಿರೋ ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ವಯೋಮಿತಿ ಬಂದ್ಬಿಟ್ಟು 18ರಿಂದ 40 ವರ್ಷ ಒಳಗಿರೋರು ಯಾರೇ ಜನರಲ್ ಕ್ಯಾಂಡಿಡೇಟ್ಸ್ ಅಪ್ಲೈ ಮಾಡ್ಬೋದು. OBC ಅವರಾದ್ರೆ 18ರಿಂದ 43 ವರ್ಷ ಒಳಗಿರೋರು ಯಾರು ಅಪ್ಲೈ ಮಾಡ್ಬೋದು. SC ST ಅವರಾದ್ರೆ 18ರಿಂದ 45 ವರ್ಷ ಮಿತಿ ಒಳಗಿರೋರು ಯಾರು ಬೇಕಾದ್ರೆ ಅಪ್ಲೈ ಮಾಡ್ಬೋದು. ಅರ್ಜಿ ಶುಲ್ಕ ಬಂದ್ಬಿಟ್ಟು 826 ರೂಪಾಯಿ ಇರುತ್ತೆ. ಆನ್ಲೈನ್ ಎಕ್ಸಾಮ್ ಇದು ಕೂಡ ಇರುತ್ತೆ. CBT ಕಂಪ್ಯೂಟರ್ ಟೆಸ್ಟ್ ನ ಮಾಡ್ತಾರೆ. ಅರ್ಜಿ ಬಂದ್ಬಿಟ್ಟು 9/11/2024 ಇಂದ 25/11/2024 ಒಳಗೆ ಯಾರು ಬೇಕಾದ್ರೆ ಸಲ್ಲಿಸಬಹುದು. ವೆಬ್ಸೈಟ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ನೀವು ಈ 2 ಜಾಬ್ಗಳಿಗೆ ಹೋಗಿ ನೀವು ಏನು ಭಾರತೀಯ ಪಶುಪಾಲನಾ ನಿಗಮ ಲಿಮಿಟೆಡ್ ವೆಬ್ಸೈಟ್ಗೆ ಹೋಗುತ್ತೆ, ಅಲ್ಲಿ ಜಾಬ್ ನೋಟಿಫಿಕೇಶನ್ ಹೋದ್ರೆ ನೀವು ಅಲ್ಲಿ ನೋಟಿಫಿಕೇಶನ್ ಓದ್ಕೊಳ್ಳಿ. ಅರ್ಧ ಗಂಟೆ 1 ಅವರ್ ಕೂತ್ಕೊಂಡು ಓದ್ಕೊಳ್ಳಿ. ಯಾಕೆಂದ್ರೆ ಜಾಬ್ ಶುಲ್ಕ ಬಂದ್ಬಿಟ್ಟು ಅರ್ಜಿ ಶುಲ್ಕ ಒಂದು ಮಟ್ಟಿಗೆ ಜಾಸ್ತಿ ಅನ್ಸ್ತಾ ನನಗನ್ನಿಸ್ತು. ಆ ಕಾರಣಕ್ಕೋಸ್ಕರ ನಿಮಗೆ ಸೂಟ್ ಆಗುತ್ತೆ, ಜಾಬು ನಿಮಗೆ ಮ್ಯಾಚ್ ಆಗುತ್ತೆ, ನೀವು ಈ ಕೆಲಸನ 15-20 ವರ್ಷ ಆದ್ರೂ ಮಾಡ್ತೀರಾ ಅಂತಿದ್ರೆ ದಯಮಾಡಿ ಹೋಗಿ ಅಪ್ಲೈ ಮಾಡಿ. ಆದಷ್ಟು ನಿಮ್ಮ ಗೊತ್ತಿರೋರು ಗೊತ್ತಿಲ್ಲದೆ ಇರೋರು ಯಾರೇ ಇದ್ರು, ನಿಮ್ಮ ಅಕ್ಕಪಕ್ಕ ಇರ್ಬೋದು, ಸ್ನೇಹಿತರಿರ್ಬೋದು, ಏನೇ ರಿಲೇಟಿವ್ಸ್ ಇರ್ಬೋದು, ಯಾರೇ ಗೊತ್ತಿರೋ ಇದ್ರು, ಈ ಜಾಬ್ಗಳು 10ನೇ ಕ್ಲಾಸು 12ನೇ ಕ್ಲಾಸು ಡಿಪ್ಲೊಮಾ ಅಥವಾ ಡಿಗ್ರಿ ಓದಿರೋರಿಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಒಂದು ಕೆಲಸದ ಅವ್ರಿಗೇನೋ ಆಸಕ್ತಿ ಇರುತ್ತೆ ಅಥವಾ ಕೆಲಸ ಹೋಗ್ಬೇಕು ಅಂತ ಆಸೆ ಇರುತ್ತೆ ಅಂಥವ್ರಿಗೆ ಒಂದು ನೋಟಿಫಿಕೇಶನ್ ಹೆಲ್ಪ್ ಆಗಲಿ ಅಂತ ಹೇಳ್ತಾ, ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ ಸ್ನೇಹಿತರೆ. ಒಂದೊಂದು ಚಿಕ್ಕ ರಿಕ್ವೆಸ್ಟ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿರಿ. ಇಲ್ಲಿವರೆಗೂ ನೋಡಿದ್ರೆ 50ರಿಂದ 100 ವಿಡಿಯೋಗಳ ಟಾರ್ಗೆಟ್ ಇಟ್ಕೊಳ್ಳೋಣ ಲೈಕ್ ಇದ್ದು ಅಂತ ಹೇಳ್ತಾ, ನೆಕ್ಸ್ಟ್ ಹೊಸ ಜಾಬ್ ಅಪ್ಡೇಟ್ ಇಟ್ಕೊಂಡು ನಾನೇ ಮುಂದೆ ಬರ್ತೀನಿ.